ಈ ಮೆಟ್ಲುಗಳೆಲ್ಲ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಇವತ್ತು ನಾವು ಹೋಗ್ತಿರೋ ಬೆಟ್ಟ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ. ಗೆಸ್ ಮಾಡಿದ್ರ ನಾನಿವತ್ತು ಯಾವ ಬೆಟ್ಟಕ್ಕೆ ಬಂದಿದ್ದೀನಿ ಅಂತ? ಕೆಲವರು ಈ ಬೆಟ್ಟದ ವಿಡಿಯೋ ಆಲ್ರೆಡಿ ಮಾಡಿದ್ದಾರೆ, ಸೊ ಗೆಸ್ ಮಾಡಿ. ಗೈಸ್, ಕುಂಬಿ ಬೆಟ್ಟ ನಾಡಪ್ರಭು ಕೆಂಪೇಗೌಡರು ಕಟ್ಟಿರೋ ಒಂದು ಬೆಟ್ಟ. ಸೊ ನವದುರ್ಗಗಳಲ್ಲಿ ಈ ಬೆಟ್ಟ ಕೂಡ ಒಂದು. ಸೊ ಇವತ್ತು ನಾವು ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಬಂದಿದ್ದೀವಿ. ಕಾರಣ ಏನು ಅಂದರೆ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಮೇಲ್ಗಡೆ ಕುಂಬಿ ಗಣಪತಿ ಅಂತ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದಲ್ಲಿ ಇವತ್ತು ಪೂಜೆ ನಡೆಯುತ್ತೆ. ಸೊ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಈ ಜಾಗ ಹೇಗಿದೆ ಒಂದ್ಸಲಿ ನೋಡ್ಕೊಬಿಡಿ. ನೋಡಿ ಈ ಕೋಟೆಗಳು ಎಷ್ಟಿಷ್ಟಪ್ಪ ಕಲ್ಲನ್ನ ಯೂಸ್ ಮಾಡಿ ಕೋಟೆಗಳನ್ನ ಕಟ್ಟಿದ್ದಾರೆ. ಸೊ 7 ಸುತ್ತಿನ ಕೋಟೆ. ಸೊ ಈಗ ನಮ್ಮ ಸದ್ಯಕ್ಕೆ ಇಲ್ಲಿ ಒಂದೇ ಸುತ್ತಿರೋದು, ಇನ್ನು 6 ಸುತ್ತಿಲ್ಲ. 6 ಸುತ್ತು ನಾಶ ಆಗಿ ಇಲ್ಲಿ ನೋಡಿ, ಇಲ್ಲಿ ಊರುಗಳು ಮನೆಗಳ ನಿರ್ಮಾಣ ಆಗಿದೆ. ಸೊ 7 ಸುತ್ತಿನ ಕೋಟೆ ಸದ್ಯಕ್ಕಿಲ್ಲ. ಸೊ ಈಗಿರೋದು ಇಲ್ಲಿ ಒಂದೇ ಸುತ್ತು ಈ ಕುಂಬಿ ಬೆಟ್ಟದಲ್ಲಿ. ಸೊ ಹುಲಿಯೂರು ಕುಂಬಿ ಬೆಟ್ಟ ಅಂತ ಕರೀತಾರೆ. ಸೊ ನೀವು ಬೆಂಗಳೂರಿಂದ ಬಂದರೆ ಒಂದು ದಿನ ಇಲ್ಲಿ ಟ್ರಿಪ್ ಮಾಡ್ಬೋದು. ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ಪೂಜೆ ಅಂತ. ಸೊ ನೋಡಿ, ಇಲ್ಲಿ ಸುಮಾರು 1 ಕಾರು 3 ಬೈಕ್ ಬಂದು ನಿಂತಿವೆ. ಗೈಸ್ ಬನ್ನಿ, ಈಗ ನಾವು ಈ ಕಡೆ ಹೋದರೆ ಬೆಟ್ಟ ಸಿಗುತ್ತೆ. ಸೊ ನೋಡಿ, ಅಲ್ಲಿ ಬೆಟ್ಟ ಕಾಣ್ತಿದೆ. ಸೊ ಆ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನ ಐತಲ್ಲ, ಆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಕಡೆ ವೇಣುಗೋಪಾಲ ಸ್ವಾಮಿ ಅಂತ ದೇವಸ್ಥಾನ ಇದೆ. ಬನ್ನಿ ಅದನ್ನು ನೋಡ್ಕೊಬರೋಣ. ತುಂಬ ಪುರಾತನ ದೇವಸ್ಥಾನ. ಸೊ ಇಲ್ಲೆಲ್ಲ ರೇಂಜಿಗೆ ಬೆಳ್ಕೊಂಡಿದೆ ಫಾರೆಸ್ಟು ಅಂದರೆ ಒಬ್ಬೊಬ್ಬನೇ ಓಡಾಡೋದಕ್ಕೂ ಭಯ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಫಾರೆಸ್ಟ್ ಬೆಳ್ಕೊಂಡಿದೆ. ಸೊ ನೋಡಿ, ಯಾರೋ ಕೋಟೆ ಒಳಗಡೆ ಸೌದೆನ ಕಡಿತವ್ರೆ. ಸೌಂಡ್ ಇಲ್ಲಿ ಕೇಳಿಸ್ತಾ ಇದೆ. ಸೊ ನನ್ನ ಸುತ್ತ ಹೇಗಿದೆ ಅನ್ಸೋದು ನೋಡ್ಕೊಳ್ಳಿ. ಇವತ್ತು ತುಂಬ ಜನ ಭಕ್ತಾದಿಗಳು ಈ ಬೆಟ್ಟಕ್ಕೆ ವಿಸಿಟ್ ಕೊಡ್ತಾರೆ. ಸೊ ಅದರಲ್ಲಿ ನಾವು ಒಬ್ಬರು. ಭಯ ಆಗುತ್ತೆ ಎಲ್ಲಿ ಚಿರತೆಗಳು ಬರುತ್ತೋ ಅಂತ. ಬಟ್ ಚಿರತೆಗಳಿವೆ, ಬಟ್ ಹಗ್ಲೊತ್ತಲ್ಲಿ ಯಾವುದೇ ಥರ ಭಯ ಆಗಲ್ಲ. ಸೊ ಹಗ್ಲೊತ್ತಲ್ಲಿ ಯಾವುದೇ ಚಿರತೆಗಳು ನಮ್ಮನ್ನ ಅಟ್ಯಾಕ್ ಮಾಡಲ್ಲ. ಸೊ ಈಗ ನಾನು ಬಂದಲ್ಲ ಅದೇ ಮೆಟ್ಲು. ಸೊ ಇಲ್ಲ ಈ ರೂಟಲ್ಲಿ ಬರ್ತೀರಾ ಅಂದರೆ ನೀವು ಬೈಕು ಕಾರಲ್ಲೂ ಇಲ್ಲ ಬರ್ಬೋದು. ಬನ್ನಿ. ಸೊ ಈಗ ನಿಮ್ಮ ಮುಂದೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಆ ದೇವಸ್ಥಾನನೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಸೊ ನಾನು ನೋಡಿರೋ ಮಟ್ಟಿಗೆ ಈ ದೇವಸ್ಥಾನ ತೆಗ್ದಿರೋದು ತುಂಬ ಕಡಿಮೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಸೊ ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ ಫಾರೆಸ್ಟು ಹೇಗಿದೆ. ತುಂಬ ಜನಗಳು ಇಲ್ಲಿ ಓಡಾಡದೆ ಈ ರೇಂಜ್ಗಾಗಿದೆ. ಬನ್ನಿ ದೇವಸ್ಥಾನದ ಒಳಗೆ ಹೋಗಿ ಬರೋಣ. ಸೊ ನೋಡಿ ಹೀಗಿದೆ. ಸೊ ಯಾವುದೇ ಥರ ಮೇಂಟೆನೆನ್ಸ್ ಅಂತೂ ಮಾಡಿಲ್ಲ. ಅಷ್ಟು ಗಲೀಜಿಲ್ಲ. ಇಲ್ಲಿಗೆ ಬರೋ ಅಂಥ ಹುಡುಗರುಗಳು ನೋಡಿ ಕವರ್ನೆಲ್ಲ ಇಲ್ಲೇ ಬಿಸಾಕಿದ್ದಾರೆ. ಸೊ ಹಿಂಗಿದೆ ದೇವಸ್ಥಾನ. ಸೊ ಬೀಗ ಹಾಕಿದ್ದಾರೆ. ಸೊ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದನೇ ನೋಡ್ಕೊಳ್ಳಿ ದೇವ್ರನ್ನ.
ನೋಡಿದ್ರಾ? ಸೊ ಈ ಥರ ಇದೆ ದೇವಸ್ಥಾನ. ಸೊ ತುಂಬ ಜನ ಬಟ್ ಇಲ್ಲಿ ಬರ್ತಾರೆ ವಿಸಿಟರ್ಸು. ಸೊ ನೋಡಿ, ಜ್ಯೂಸ್ ಕುಡಿದು ಕುರ್ಕುರೆಗಳನ್ನ ತಿಂದು ಎಲ್ಲ ಹೆಂಗೆ ಗಲೀಜು ಮಾಡಿದ್ದಾರೆ. ಸೊ ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಟ್ ನೀರನ್ನೇ ಬಿಡಲ್ಲ. ನೋಡಿದ್ರಾ? ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಸ್ನೇಹಿತರೆ, ಇವತ್ತು ಆದರೆ ನಾನು ಈ ಕುಂಬಿ ಬೆಟ್ಟನ ಹತ್ತಿ ಟ್ರೈ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ. ಸೊ ಮುಂದ್ಗಡೆ ಹೋದರೆ ಜಾಗ ಇರುತ್ತೆ, ಬಟ್ ಮುಂದ್ಗಡೆ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಸೊ ತುಂಬ ರಿಸ್ಕು. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕುಂಬಿ ಬೆಟ್ಟ ಅಂತ. ಸೊ ಆದರೆ ಇವತ್ತು ಬೆಟ್ಟನ ಹತ್ತಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲೊಂದು ಚಿಕ್ಕದಾಗಿ ಗುಡಿ ಕಾಣಿಸ್ತಿದೆ, ಸೊ ಅದನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಆನೆಗಳ ಶಿಲಾಶಾಸನ. ಸೊ ಮುಂಚೆ ಎಲ್ಲ ಈ ರೇಂಜ್ಗೆ ಇರಲಿಲ್ಲ. ಯಾವನ ಸಿಗರೇಟ್ ತಂದು ಸಿಗರೇಟ್ ಪ್ಯಾಕ್ ಇಲ್ಲಿ ಬಿಸಾಕವನೆ, ಸೈಡ್ಗೆ ಹಾಕೋಣ, ದೇವಸ್ಥಾನ ತಗೋರೋದು ಬೇಡ. ಸೊ ಬನ್ನಿ, ಆ ಕಡೆ ಚಿಕ್ಕದಾಗೊಂದು ಗುಡಿ ಇದೆಯಲ್ಲ, ಆ ಗುಡಿನೂ ತೋರಿಸ್ತೀನಿ. ಬನ್ನಿ, ಈ ದೇವಸ್ಥಾನದ ಹಿಂಭಾಗ ಹೇಗಿದೆ ಜಾಗ ಎಲ್ಲ ತೋರಿಸ್ತೀನಿ. ಸೊ ನೋಡಿ, ಇದು ದೇವಸ್ಥಾನ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕುಂಬಿ ಬೆಟ್ಟ. ಕಾಯಿಸಿ ಹೂವು ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ. ಸೊ ನಮ್ಮ ಹಳ್ಳಿ ಭಾಷೆಯಲ್ಲಿ ಇದನ್ನು ಕೋಟೆ ಹೂವು ಅಂತ ಕರಿತೀವಿ. ಸೊ ನಿಮ್ಮ ಭಾಷೆಯಲ್ಲಿ ಇಲ್ಲಿ ಏನಂತ ಕರಿತೀರಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ಆದರೆ ಬೆಟ್ಟ ಹತ್ತೀನಿ ಗೈಸ್, ಆಗಲಿಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಸಿಂಪಲ್ ಆಗಿರೋ ದೇವಸ್ಥಾನ. ಸೊ ಬನ್ನಿ, ಈ ದೇವಸ್ಥಾನದ ಒಳಗೆ ಹೋಗೋಣ. ಒಳಗೆ ಬಂದಿದ್ದೀವಿ. ಸೊ ಎಲ್ಲ ಪೇಂಟಿಂಗ್ ಏನೋ ಸುಮಾರಾಗಿ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಥರದ ಗೇಟಿನ ವ್ಯವಸ್ಥೆ ಇಲ್ಲ. ಸೊ ಪಾಳು ಬಿದ್ದೋಗಿದೆ, ಅಂದರೆ ಜೀರ್ಣೋದ್ಧಾರ ಅನ್ನೋದೇನು ಮಾಡಿಲ್ಲ. ಸೊ ನಾನು ಮಾತಾಡೋ ವಾಯ್ಸು ನಿಮಗೆ ಎಕೋ ಹೊಡಿಬೋದು. ಸೊ ನೋಡಿ, ಹಿಂಗಿದೆ ಈ ದೇವಸ್ಥಾನ. ಸದ್ಯಕ್ಕೆ ಈಗ ನಾನು ಈ ದೇವಸ್ಥಾನದ ಒಳಗಡೆ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾವುದೇ ಥರ ಗೇಟು ಇಲ್ಲ. ಆರಾಮಾಗಿ ಪ್ರಾಣಿಗಳು ಬಂದರೆ, ಮಳೆ ಬಂದರೆ, ಬಿಸಿಲು ಇದ್ದರೆ ಈ ದೇವಸ್ಥಾನದ ಒಳಕ್ಕೆ ಬಂದು ಅವು ರೆಸ್ಟ್ ಮಾಡ್ಬೋದು. ಸೊ ನೀವು ಕ್ಯಾಂಪಿಂಗ್ ಮಾಡಬೇಕು ಅಂತೀರ ನೋಡಿ, ನೈಟ್ ಇಲ್ಲಿ ಸ್ಟೇ ಆಗ್ಬೋದು. ಒಂದು ಟೆಂಟೂ ಬೇಕಾಗಿಲ್ಲ. ಸೊ ಟ್ರೈ ಮಾಡಿ ಕ್ಯಾಂಪಿಂಗ್ ಮಾಡೋರು ಒಂದ್ಸಲಿ, ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿ ಹುಷಾರಾಗಿರಿ. ಬನ್ನಿ, ಈ ದೇವಸ್ಥಾನದ ಹಿಂಭಾಗ ನೋಡೋಣ. ಸೊ ಇವೆಲ್ಲ ನೋಡಿ, ಕಲ್ಲುಗಳು ತುಂಬ ಚೆನ್ನಾಗಿದೆ. ಮುಂಚೆ ಇದು ಯಾವುದೇ ಥರ ಏನೂ ಇರಲಿಲ್ಲ. ಸೊ ಇಷ್ಟೇ, ಇಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಫುಲ್ ಫಾರೆಸ್ಟು. ಒಳಗಡೆ ಯಾವ ಪ್ರಾಣಿ ಇರ್ತಾವೋ, ಯಾವ ಪಕ್ಷಿಗಳಿರ್ತಾವೋ ಗೊತ್ತಿಲ್ಲ. ಸೊ ಒಳಗಡೆ ಹೋಗೋ ರಿಸ್ಕು ತಗೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ರಿಸ್ಕ್ ಏನಕ್ಕೆ ತಗೋಬೇಕು? ಸೊ ದೇವ್ರಿಗೆ ಅಭಿಷೇಕ ಮಾಡಿದ ನೀರು ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ನೋಡಿ ಇಲ್ಲಿ ನೋಡಿದ್ರಲ್ಲ, ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ. ಹುಲಿಯೂರು ದುರ್ಗದಲ್ಲಿ ಕುಂಬಿ ಬೆಟ್ಟಕ್ಕೆ ಬರೋ ಭಕ್ತಾದಿಗಳು ಇಲ್ಲಿಗೂ ವಿಸಿಟ್ ಮಾಡಿ. ಸೊ ಚೆನ್ನಾಗಿರುತ್ತೆ. ಸೊ ನಾವು ಸಮ್ಮರಲ್ಲಿ ಬಂದಿದ್ದೀವಿ. ಸೊ ಅದನ್ನು ಇದು ಜನವರಿ ಅಲ್ವಾ, ಸೊ ಚಿಗುರು ಹೊಡಿಯಲ್ಲ. ಸೊ ಎಲ್ಲ ಒಣಗೋಗುತ್ತೆ. ಸೊ ನಿಮಗೆಲ್ಲ ನೋಡ್ಬೋದು, ಅಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ಒಣಗೋಗಿದೆ. ಸೊ ಇಲ್ಲೆಲ್ಲ ಕೆಲವು ಕಡೆ ಮಾತ್ರ ಹಸಿರಿದೆ. ಆದ್ದರಿಂದ ಆದಷ್ಟು ಸಮ್ಮರ್ನ ಅವಾಯ್ಡ್ ಮಾಡಿ, ವಿಂಟರ್ನೂ ಅವಾಯ್ಡ್ ಮಾಡಿ. ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ನಿಮಗೆ ಒಂದು ಒಳ್ಳೆ ಸೀನರಿ ಸಿಗುತ್ತೆ. ಒಂದೊಳ್ಳೆ ಫೋಟೋಶೂಟು, ಒಂದೊಳ್ಳೆ ವೀಡಿಯೋಗ್ರಫಿ ಏನು ಬೇಕಾದ್ರೂ ಈ ಬೆಟ್ಟದಲ್ಲಿ ನೀವು ಮಾಡ್ಬೋದು. ಬನ್ನಿ, ಇಲ್ಲಂಗೆ ಮುಂದೆ ಜಾಗ ದಾರಿ ಇದೆ, ಕಾಲು ದಾರಿ. ಸೊ ದಾರಿಯಲ್ಲಿ ಮುಂದೆ ಹೋಗಿ ನೋಡೋಣ. ಗಾಯ್ಸ್, ಈ ಜಾಗಕ್ಕೆ ಒಬ್ಬೊಬ್ಬರೇ ಬಂದು ರಿಸ್ಕ್ ತಗೊಳ್ಳೋದು ಸ್ವಲ್ಪ ಕಷ್ಟ, ಬಟ್ ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾವು ಮುಂಚೆ ಎಲ್ಲ ಬಂದಿದ್ದೀವಿ ಇಲ್ಲಿ, ಬಟ್ ಈ ನಡುವೆ ಈ ಕಡೆ ಒಂದು 6-7 ಇಯರ್ಸಿಂದ ಈ ಕಡೆ ನಾವು ವಿಸಿಟೇ ಕೊಟ್ಟಿಲ್ಲ. ಸೊ ಆದ್ದರಿಂದ ಇಲ್ಲಿ ಒಬ್ಬೊಬ್ಬರೇ ಓಡಾಡೋದು ಸ್ವಲ್ಪ ರಿಸ್ಕು. ಸೊ ಇಲ್ಲಿ ನೋಡಿ, ಒಂದು ಪಾಳು ಬಿದ್ದಿರೋ ಮನೆ. ಹಿಂದೆ ರಾಜರ ಕಾಲದಲ್ಲಿ ಸೈನಿಕರು ವಾಸ ಇರೋದಕ್ಕೆ ಮಾಡಿದ್ದು. ಹಾಗೆ ಇಲ್ಲೊಂದು ತೊಟ್ಟಿ ಇದೆ ನೋಡಿ, ನೀರು ಶೇಖರಣೆ ಮಾಡ್ಕೊಳ್ಳೋದಕ್ಕೆ, ನೀರು ಅಥವಾ ಆಹಾರ ಧಾನ್ಯಗಳು. ಸೊ ಈ ಒಳಗಡೆ ಏನು ಎಲ್ಲ ಬೆಳೆದಿದ್ದಾಗಿದೆ. ಸೊ ಮುಂದಕ್ಕೆ ಹೋದರೆ ಇಲ್ಲೊಂದು ಚೂರು ದಾರಿ ಇದೆ, ಅಲ್ಲೂ ಒಂದು ತೊಟ್ಟಿ ಇದೆ. ಗಾಯ್ಸ್, ಇಲ್ಲೆಲ್ಲ ಒಬ್ಬೊಬ್ಬರೇ ಬರೋದು ಅಷ್ಟು ಸೇಫ್ ಅಲ್ಲ. ಅದರಲ್ಲೂ ಇಲ್ಲೆಲ್ಲ ಯಾವ ರೇಂಜಿಗೆ ಬೆಳ್ಕೊಂಡು ನಿಂತಿದೆ ಅಂದರೆ ಒಳಗಡೆ ಯಾವ ಪ್ರಾಣಿ ಇದೆ ಅಂತಲೂ ನಮಗೆ ಕಾಣಿಸೋದಿಲ್ಲ. ಸೊ ಅಷ್ಟು ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಾವು ಪದೇ ಪದೇ ಹೇಳೋಕ್ಕೆ ಹೋಗಲ್ಲ. ಹಾಗೆ ಇದು ನನ್ನ ಮೊದಲ ವ್ಲಾಗು. ಸೊ ಇಲ್ಲಿ ನೋಡಿ, ಇಲ್ಲಿಗೆ ಬಂದರೆ ಗಾಬರಿ ಆಗೋದಂತೂ ಗ್ಯಾರಂಟಿ. ಸೊ ಭಯ ಪುಕ್ಕ ಅಂತ ಅನಿಸುತ್ತೆ. ಸೊ ಇಲ್ಲೊಂದು ತೊಟ್ಟಿ ಕಾಣಿಸ್ತಿದೆ ನೋಡಿ, ಯಾವ ಥರ ಇದೆ ನೋಡಿ ಹಿಂದ್ಗಡೆ. ಚಿಕ್ಕ ಫಾರೆಸ್ಟು. ಸೊ ತುಂಬ ದೊಡ್ಡ ಫಾರೆಸ್ಟು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಒಂದು ರೇಂಜ್ಗೆ ಫಾರೆಸ್ಟು ನೋಡಿ.
ಇಲ್ಲಿವರೆಗೆ ಬಂದರೆ ಬಂಡೆಗಳು. ಸೊ ಇಲ್ಲೂ ಎಲ್ಲ ಗಲೀಜು ಮಾಡಿರೋದೆ ನೋಡಿ. ಅಲ್ಲಿ ಯಾವುದು ಮಾನ್ಸ್ಟರು ಕುಡ್ದು ಬಿಸಾಕವ್ರೆ ಜ್ಯೂಸ್ಗಳು. ಸೊ ಈ ಜಾಗದಲ್ಲಿ ಒಬ್ಬೊಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಲೈಕ್ ಮಾಡಿ. ಸೊ ನೀವೇನಾದರೂ ಟ್ರೆಕ್ಕಿಂಗ್ನ ಇಷ್ಟಪಡೋರು ಬನ್ನಿ, ಈ ಜಾಗದಲ್ಲಿ ಒಂದು ವಿಸಿಟ್ ಹಾಕಿ. ಗೈಸ್ ಆಗಲೇ ಹೇಳೋದು ಮರ್ತೋದೆ, ಈಗ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಳಗಡೆ ಹೋದರೆ ಒಂದು ಗುಹೆ ಸಿಗುತ್ತೆ. ಸೊ ಸದ್ಯದಲ್ಲೇ ಆ ಗುಹೆನೂ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ತೋರಿಸಲ್ಲ, ಸಮ್ಮರಲ್ಲಿ ತೋರಿಸಲ್ಲ. ಸೊ ಮಳೆಗಾಲದಲ್ಲಿ ತೋರಿಸ್ತೀನಿ. ಆಗ ಗ್ರೀನರಿ ಬೆಳ್ಕೊಂಡಿರುತ್ತೆ. ಆಗ ಒಂದು ಗುಂಪು ಬಂದರೆ ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ಎಲ್ಲಿ ಗೊತ್ತೋ ದಾರಿ ಇರೋದು, ಬನ್ನಿ ತೋರಿಸ್ತೀನಿ. ಆಲೇ ಸುಸ್ತಾಗ್ತಾ ಇದೆಯಾ? ಸೊ ಯಾವ್ದಾರ ಪ್ರಾಣಿಗಳಿದೆಯೇನಪ್ಪ? ಇಲ್ಲ ಹಾಸು ಹೋಗ್ಬೇಕು ನೋಡಿ. ಎಂಟ್ರೆನ್ಸ್ ಆರ್ಚ್ ಇಲಾಸಿಂದ ಹೋದರೆ ನಿಮಗೆ ಆ ಗುಹೆಗೆ ಹೋಗೋದು ದಾರಿ ಸಿಗುತ್ತೆ. ಸೊ ಸದ್ಯಕ್ಕೆ ಈಗ ಹೋಗೋದು ಬೇಡ, ಬನ್ನಿ ಅಲ್ಲಿ ಬೆಟ್ಟಕ್ಕೆ ಹೋಗೋಣ. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಪೂಜೆ ಮಾಡಿಸ್ಕೊಂಡು ಹೆಚ್ಚಾಗಿ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ದೇವರ ಆಶೀರ್ವಾದನ ಪಡ್ಕೊಂಡು ಬರೋಣ ಬನ್ನಿ. ಸೊ ಹೇಗಿದೆ ಫಾರೆಸ್ಟು? ಸೊ ಮುಂಚೆ ಎಲ್ಲ ಜನಗಳು ಸೌದೆಗಳನ್ನ ಕಡಿತಿದ್ರು. ಬಟ್ ಈ ಗ್ಯಾಸ್ಗಳು ಬಂದಮೇಲೆ, ಈ LPG ಸಿಲಿಂಡರ್ಗಳು ಬಂದಮೇಲೆ ಫಾರೆಸ್ಟ್ನ ಕಡಿಯೋದು ತುಂಬ ಕಡಿಮೆ ಆಗಿರೋದ್ರಿಂದ ಸೊ ಎಲ್ಲಿ ನೋಡಿದ್ರಲ್ಲೂ ನಿಮಗೆ ಸೌದೆಗಳು ಸಿಗ್ತವೆ ನೋಡಿ. ಹಾಗೆ ಒಳಿಕೆಲ್ಲ ಮುಂಚೆ ಓಡಾಡ್ಬೋದಾಗಿತ್ತು, ಬಟ್ ಇವಾಗ ಓಡಾಡೋದಕ್ಕೆ ಆಗಲ್ಲ, ಅಷ್ಟು ತಿಕ್ಕಾಗಿ ಬೆಳ್ಕೊಂಡಿದೆ. ಸೊ ದಾರಿ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಈಗೆಲ್ಲ ಕೆಲವು ದಾರಿಗಳು ಮಾತ್ರ ಈ ಮೇನ್ ಎಂಟ್ರೆನ್ಸ್ಗಳು ಗೊತ್ತಾಗುತ್ತೆ, ಮಿಕ್ಕಿರೋ ಯಾವ ದಾರಿಗಳು ಕೂಡ ಇಲ್ಲಿಗೆ ಗೊತ್ತಾಗಲ್ಲ. ಸೊ ಆದ್ದರಿಂದ ಒಂದಿನ ಬನ್ನಿ, ನಮ್ಮೂರನ್ನ ವಿಸಿಟ್ ಮಾಡಿ. ಸೊ ನಮ್ಮೂರಲ್ಲೂ ಒಂದು ಸಿಂಪಲಾಗಿ ಒಂದು ಫಾರೆಸ್ಟ್ ಇದೆ ಅನ್ನೋದೇ ನಮಗೆ ಖುಷಿ. ಸೊ ನಮ್ಮೂರಲ್ಲೂ ಒಂದು ಫಾರೆಸ್ಟ್ ಇದೆ. ಸೊ ನಾವೇನೋ ನೈಟ್ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಬೋದು, ಏನಿಲ್ಲ. ಬಟ್ ಏನು ಗೊತ್ತಾ, ತುಂಬ ರಿಸ್ಕ್. ಚಿರತೆಗಳ ಕಾಟ ತುಂಬ ಇದೆ ಈ ಕಡೆ. ಸೊ ಇಲ್ಲಿ ಒಬ್ಬೊಬ್ಬನೇ ಓಡಾಡ್ತಾ ಇದ್ದೀನಿ. ಅದು ನನಗೂ ಒಂದು ಸ್ವಲ್ಪ ಪುಕ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಚಿರತೆಗಳು ಒಂದ್ಸಲ ಅಟ್ಯಾಕ್ ಮಾಡಿದ್ರೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ದಾರಿ ಹೇಗಿದೆ ನೋಡಿ ನೀವೇ, ಇಲ್ಲಿ ಇಷ್ಟು ಸಣ್ಣ ದಾರಿ, ಈ ಕಡೆನೂ ಬೆಳ್ಕೊಂಡೈತೆ, ಈ ಕಡೆನೂ ಬೆಳ್ಕೊಂಡೈತೆ. ಇದ್ರ ಮಧ್ಯದಲ್ಲಿ ನಾವು ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬನ್ನಿ ಗೈಸ್, ಈಗ ಕುಂಬಿ ಬೆಟ್ಟನ ಹತ್ತೋ ಪ್ರಯತ್ನ ಮಾಡೋಣ. ಸೊ ಈ ಕಡೆನೂ ಇದೇ ಥರ ನ್ಯೂಲಿ ಕನ್ಸ್ಟ್ರಕ್ಷನ್ ಆಗಿರೋ ಮೆಟ್ಲುಗಳಿವೆ. ಸೊ ತುಂಬ ಚೆನ್ನಾಗಿದೆ ಮೆಟ್ಲುಗಳು. ಸೊ ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಸೊ ಬರೀ ಕಾಲು ದಾರಿ ಇತ್ತು, ಅಥವಾ ಸಣ್ಣ ಕಲ್ಲುಗಳ ಮಧ್ಯೆ ಹೋಗಬೇಕಾಗಿತ್ತು. ಬಟ್ ಇವಾಗ ಬರೋ ಭಕ್ತಾದಿಗಳಿಗೆ, ದೇವಸ್ಥಾನಕ್ಕೆ, ಅದರಲ್ಲೂ ಕುಂಬಿ ಬೆಟ್ಟಕ್ಕೆ ಬರೋ ಭಕ್ತಾದಿಗಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಇದೆ. ಸೊ ಇಲ್ಲಿಂದ ಮುಂದಕ್ಕೆ ಈ ಥರ ಮೆಟ್ಲಿಲ್ಲ, ನಾರ್ಮಲ್ ಮೆಟ್ಲು. ಹಳೆ ಕಾಲದಲ್ಲಿ ಇದ್ವಲ್ಲ, ಮುಂಚೆ ಇತ್ತಲ್ಲ, ಅದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮುಂಚೆ ಇತ್ತಲ್ಲ ಮೆಟ್ಲುಗಳು. ಈ ಮೆಟ್ಲುಗಳಿಂದ ನಾವು ಮುಂದಕ್ಕೆ ಹತ್ತೋಗ್ಬೇಕು. ಸೊ ತುಂಬ ಚೆನ್ನಾಗಿದೆ ಹಳೆ ಕಾಲದ ಮೆಟ್ಲುಗಳೇ. ಸೊ ಈ ಕನ್ಸ್ಟ್ರಕ್ಷನ್ ಮಾಡೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ಬೋದು, ಬಟ್ ಈ ಹಳೆ ಮೆಟ್ಲುಗಳೇ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಸ್ವಲ್ಪ ದೂರದಲ್ಲಿ ನಾವು ಕುಂಬಿ ಬೆಟ್ಟದ ಹತ್ರ ಬಂದ್ಬಿಟ್ಟು, ಸೊ ಅಲ್ಲೇ ಕುಂಬಿ ಗಣಪತಿ ಅಂತ ಒಂದು ದೇವಸ್ಥಾನ ಕೂಡ ಇದೆ. ಸೊ ನೀವೆಲ್ಲರೂ ಆಲ್ರೆಡಿ ಈ ಕುಂಬಿ ಗಣಪತಿ ಬಗ್ಗೆ ಕೇಳಿರ್ಬೋದು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕುಂಬಿ ಮಹಾಗಣಪತಿ ಅಂತ. ಸೊ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಈ ಬೆಟ್ಟದಲ್ಲಿ ಬೆಣ್ಣೆ ಅಲಂಕಾರ ಮಾಡಿ ದೇವರ ಪೂಜೆ ನಡೆಸ್ತಾವ್ರೆ. ಸೊ ಆ ಪೂಜೆನ ಅಟೆಂಡ್ ಮಾಡೋದಕ್ಕೆ ಇವತ್ತು ನಾವು ಬಂದು ಈ ವಿಡಿಯೋ ಕೂಡ ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೋಡಿ ಭಕ್ತಾದಿಗಳು ಬಂದಿದ್ದಾರೆ. ಎಷ್ಟು ಜನ ಬಂದರೋ ಗೊತ್ತಿಲ್ಲ. ಸೊ ತುಂಬ ಜನ ಏನು ಬರೋಲ್ಲ, ಮೀಡಿಯಮ್ಮು ಅಂದರೆ ಒಂದು 10, 20, 30 ನೋಡಿ. ಇದೇ ಕುಂಬಿ ಮಹಾಗಣಪತಿ ಅಂತ. ಸೊ ನೋಡಿ ಬೆಣ್ಣೆ ಅಲಂಕಾರ ಯಾವ ರೇಂಜ್ಗೆ ಮಾಡಿದ್ದಾರೆ. ಸೊ ಇದ್ರ ಪಕ್ಕದಲ್ಲಿ ಬೆಟ್ಟಕ್ಕೆ ಹೋಗೋ ರೂಟು. ಸೊ ಸುಮಾರು ಜನ ಈ ರೂಟಿಗೆ ಇಲ್ಲಿ ಬಂದುಬಿಡ್ತಾರೆ. ಸೊ ಈ ಕಡೆಯಿಂದ ಅಲ್ಲ ಬೆಟ್ಟಕ್ಕೆ ಹೋಗೋದು. ಸೊ ಇಲ್ಲಿ ಐತಲ್ಲ ದಾರಿ, ಇಲ್ಲೆಲ್ಲ ಕಲ್ಲುಗಳು, ಕೋಟೆಗಳು ಬಿದ್ದಿದೆ. ಇಲ್ಲಿಂದವನ್ನು ಹೋದರೆ ಶಾರ್ಟ್ಕಟ್ಟು ಬೆಟ್ಟಕ್ಕೆ ಹತ್ತೋದಕ್ಕೆ ಮೇಲ್ಗೆ ಹೋಗ್ಬೋದು. ಬಟ್ ನಿಮಗೆ ಮೇನ್ ಎಂಟ್ರೆನ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಬೆಟ್ಟ ಹತ್ತೋಗ್ಬೇಕು ನೀವು. ಸೊ ನೋಡೋಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೋದು, ಇಲ್ಲಿಂದ ಹತ್ತೋಗ್ಬೋದು ಅಂತ. ಸೊ ಇಲ್ಲಿಂದ ಹತ್ತೋಗದೆ ಬೆಟ್ಟನ ಈಸಿಯಾಗಿ ಹತ್ತಿ ಹೋಗಬಹುದು ನಾವು. ಗ್ರಿಪ್ ಆಯ್ತು ಇಲ್ಲಿ. ಸೊ ನೋಡಿ ಹೇಗೆ ಕಾಣಿಸ್ತಿದೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಈ ಬೆಟ್ಟನ ಹತ್ತುತ್ತೀವಿ. ಸೊ ನೀವು ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್
ಸೊ ನೋಡಿ ಕೆಲವ್ರೆಲ್ಲ ಮೇಲೆ ಇಲ್ಲ ಬಂದೆ ಸೋತ್ರೆ ಕ್ಯಾಮ್ರಾ ಎಲ್ಲ ಕಡೆ ಇದೊಂದು ದಾರ ಎತ್ಕೊಂಡು ಕಟ್ಟವ್ರೆ. ಬರೋಕ್ಕಾಗಲ್ಲ ಅಂದರೆ ಮೊಬೈಲ್ನ ಹಿಡ್ಕೊಂಡು. ದಾರ ಹಿಡ್ಕೊಂಡು ಹತ್ಬಿಡಕ್ಕೆ ಹೋಯ್ತಾರೆ. ಸೊ ಅದರಿಂದ ಹತ್ತುತ್ತಾ ಇದ್ದೀನಿ ಮೇಕೆ. ಸೊ ಈ ಸಣ್ಣ ದಾರಿಲಿ ಹೋಗ್ತೀನಿ. ತುಂಬ ಜನ ಆ ಕಡೆಯಿಂದ ಹೋಗ್ತಾರೆ, ಅಲ್ಲೊಂದು ದಾರ ಕಟ್ಟಿದ್ದಾರೆ ಅಂದ್ಬಿಟ್ಟು 2 ಕಲ್ಲು ಬಂಡೆಗಳು ಹೋಗ್ತಾರೆ. ನಾವು ಆ ಕಡೆಯಿಂದ ಹೋಗಲ್ಲ, ನಾವು ಇನ್ನೊಂದು ರೂಟಲ್ಲಿ ಹೋಗ್ತೀವಿ. ಈ ರೂಟಲ್ಲಿ ಸುಮಾರು ಜನ ಬೆಟ್ಟ ಹತ್ತಿಲ್ಲ, ನಾನು ನೋಡ್ದಂಗೆ ವೀಡಿಯೋ ಮಾಡಿಕೊಂಡು. ಸೊ ಆ ರೂಟಲ್ಲಿ ಇವತ್ತು ನಾನು ನಿಮ್ಮನ್ನು ಈ ಬೆಟ್ಟ ಹತ್ತಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಜಾಗ. ಸೊ ನೋಡಿ ನಾನು ಹೇಳಿದ್ನಲ್ಲ ಅವಾಗಲೇ ಶಾರ್ಟ್ಕಟ್ ಅಂತ, ಇದೇ ಶಾರ್ಟ್ಕಟ್. ಸೊ ಕೆಳಗಡೆಯಿಂದ ಇಲ್ಲೇ ಬಂದರೆ ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡ್ತೀವಿ ಅಲ್ಲಿಂದ. ಸೊ ಒಂದು 5-6 ಅಡಿ ಹತ್ತಿದ್ರೆ ಇಲ್ಲಿಗೆ ಬಂದ್ಬಿಡ್ತೀವಿ. ಸೊ ಈಗ ನಾವು ಅಲ್ಲೆಲ್ಲ ಹತ್ಕೊಂಡು ಬರೋದನ್ನ ಈ ಕಡೆಯಿಂದ ಎಂಟ್ರಿ ಈ ಮಿಡ್ಲಿಗೆ ಬಂದ್ಬಿಡ್ತೀವಿ. ಇಲ್ಲಿಂದ ನಾವು ಬೆಟ್ಟ ಹತ್ತೋದು ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಕಾಣ್ತಾ ಇದ್ದೀರಾ, ಈ ಬಂಡೆನ ದಾಟಿ ಹೋದರೆ ಬೆಟ್ಟ ಹತ್ತಕ್ಕೆ ಒಂದು ಎಂಟ್ರೆನ್ಸ್ ಸಿಗುತ್ತೆ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿಗೆ ಹೋಗ್ಬೋದು. ಸೊ ಬನ್ನಿ ಆ ಬಂಡೆ ದಾಟಿ ಹೋಗೋಣ. ಬರೋಕ್ಕಾಗಲ್ಲ, ಹಿಂಗೆ ಬರ್ಬೇಕು. ಅದೇ ಅಲ್ಲಿ ದಾಟ್ಕೊಂಡು ಬರುತ್ತೆ. ನಾವು 2010 ತನಕ ಹತ್ತಿದ್ದೀವಿ ಬೆಟ್ಟನ, ಆಮೇಲೆ ಹತ್ತಿಲ್ಲ. ನೋಡಿ ನೋಡಿ ದಾರಿ ಯಾವ ರೇಂಜಿಗಿದೆ. ಇಷ್ಟು ಸಣ್ಣ ಸಂದಿನಲ್ಲಿ ಹತ್ತಿ ಬೆಟ್ಟಕ್ಕೆ ಬರಬೇಕು. ಹಾಂ, ಇಲ್ಲಿಂದ ಹತ್ಬೋದು. ಹಾಂ, ಏನೂ ಇಲ್ಲ, ಇಲ್ಲಿ ಆರಾಮಾಗಿ ಹತ್ಬೋದು. ನೋಡಿ ನಮ್ಮ ಜೊತೆ ಒಬ್ಬರು ಇಲ್ಲಿವರೆಗೂ ಬರ್ತಾರೆ, ಅವರು ಇಲ್ಲಿಂದ ಮುಂದೆ ಬರಲ್ಲ. ಸೊ ಈ 70 ಡಿಗ್ರಿ ಇರೋ ಬೆಟ್ಟನ ಇಲ್ಲಿಂದ 70 ಬೆಳ್ಕೊಂಡೋದೆ ಅನ್ಕೊಂಡಿದೆ, ಇದನ್ನ ಹೋಗ್ಬೇಕು. ಯಾವುದೇ ದಾರದ ಸಹಾಯ ಏನೂ ಕಟ್ಟಿಲ್ಲ. ಸೊ ಈ ಬಂಡೆ ಕಲ್ಲುಗಳಲ್ಲಿರೋ ಗ್ರಿಪ್ಗಳನ್ನ ಹಿಡ್ಕೊಂಡು ಈಗ ಮೇಲೆ ಹತ್ತು ಹೋಗ್ಬೇಕು. ಸೊ ಮೇಲೆ ಹತ್ತು ಬಂದೆ ನೋಡಿ ಹೇಗೆ ಕಾಣಿಸುತ್ತೆ. ಗೈಸ್, ಅಲ್ಲಿಂದ ಒಬ್ಬನೇ ಎತ್ಕೊಂಡಿನಿ. ಕ್ಯಾಮ್ರಾ ಹಿಡ್ಕೊಂಡು, ಮೊಬೈಲ್ ಹಿಡ್ಕೊಂಡು ಎತ್ಕೊಬರೋದು ತುಂಬ ಕಷ್ಟ. ನೋಡಿ ಹೆಂಗೆ ಬೆಳ್ಕೊಂಡಿದೆ. ಸೊ ಇಲ್ಲಿ ಬಂದರೆ ಇಷ್ಟು ಹತ್ತದ್ವಾ, ಇನ್ನು ಆರಾಮಾಗಿ ಬೆಟ್ಟನ ಹತ್ಬಿಡ್ಬೋದು. ಸೊ ಇಲ್ಲಿ ನೋಡಿ ಮೆಟ್ಲುಗಳಿದೆ. ಸೊ ಮುಳ್ಳು ಚುಚ್ಕೊತು ಗಾಯ್ಸ್, ನೋಡಿ ರಕ್ತನೇ ಬರ್ತಿದೆ ಗಾಯ್ಸ್. ಕಾಲು ಚುಚ್ಕೊಂಡಿದೆ, ರಕ್ತ ಕುಯ್ಕೊಂಡಂಗಾಗಿದೆ. ನೋಡಿ ಕೋಟೆಗಳು. ಸೊ ಇಲ್ಲಾಗಲ್ಲ, ಇಲ್ಲ ಹೋಗ್ಬಿಟ್ಟು ನೋಡಿ ಗೈಸ್, ಚಪ್ಪಲಿ ಹಾಕೋ ಬರಬೇಕಾಗಿತ್ತು. ಎಲ್ಲ ಬುದ್ಧವಾಗಿದೆ. ಕಲ್ಯಾಣಿ ಆಲ್ರೆಡಿ ನಾವು ಈ ಬೆಟ್ಟದ ಪೀಕ್ನ ರೀಚ್ ಆಗಿದ್ದೀವಿ. ಸೊ ಗೈಸ್, ಇಲ್ಲಿ ನೋಡಿ, ಇಲ್ಲಿ ರಾಗಿ ಕಲ್ಲು. ಆಗಿನ ಕಾಲದಲ್ಲಿ ಪುಡಿ ಮಾಡೋಕ್ಕೆ, ರಾಗಿನ ಪುಡಿ ಮಾಡೋದಕ್ಕೆ
ಸೊ ಅಡುಗೆ ಮಾಡ್ಕೊಳ್ಳೋದಕ್ಕೆ ರಾಗಿ ಹಾಗೆ ಮಿಷಿನ್ ಯಾವುದೂ ಇರಲಿಲ್ಲ. ಹಾಗೆ ಇಲ್ಲೊಂದು ಕಲ್ಯಾಣಿ ಇದೆ. ಸೊ ಇಲ್ಲಿ ನೀರು ಶೇಖರಣೆ ಆಗ್ತಿತ್ತು ಇಲ್ಲೂ. ಸೊ ಇದು ಗೋದಾಮು, ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಸೊ ಈಗ ನಾವು ಫೈನಲಿ ಪೀಕ್ನ ರೀಚ್ ಆಗಿದ್ದೀವಿ. ಸೊ ಮೇಲಿಂದ ನೋಡಿ ಹೇಗೆ ಕಾಣಿಸುತ್ತೆ ಲೊಕೇಶನು ಅಂತ. ಸೊ ಮುಂದೆ ಹೋಗ್ಬೋದು, ಬಟ್ ಹುಲ್ಗಾವಲು ಬೆಳ್ಕೊಂಡಿದೆ, ಸೊ ಹೋಗೋಕ್ಕಾಗಲ್ಲ. ಸೊ ಸುತ್ತ ನೋಡಿ ಹೇಗೆ ಕಾಣಿಸುತ್ತೆ ನಮ್ಮ ಲೊಕೇಶನ್ನು ಅಂತ. ಸೊ ಫೈನಲಿ ಕುಂಬಿ ಬೆಟ್ಟದ ಮೇಲೆ ಬಂದಿದ್ದೀವಿ ಗೈಸ್. ಸೊ ಇವತ್ತು ಹತ್ತೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಹತ್ಬಿಟ್ಟಿದ್ದೀನಿ. ಬೆಟ್ಟನ ಯಾರೂ ಹತ್ತಿಲ್ಲ, ಸದ್ಯಕ್ಕೆ ನಾನು ಒಬ್ಬ ಹತ್ತಿದ್ದೀನಿ. ಸೊ ನೋಡಿ ಹೇಗೆ ಕಾಣಿಸುತ್ತೆ ಕುಂಬಿ ಬೆಟ್ಟ. ತುಂಬ ಸುತ್ತಾಗೋಗಿದೆ ಗೈಸ್. ಟೋಪು ಹಾಕಿದ್ರು ನೆರಳಂತ ಇಲ್ಲ. ಸೊ ಇದು ನಮ್ಮ ಮೊದಲ ವ್ಲಾಗ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹೊಸಬ್ರು ಏನಾದರೂ ವೀಡಿಯೋ ನೋಡ್ತಾ ಇದ್ರೆ. ಗಾಯ್ಸ್ ಫುಲ್ಲು ಹುಲ್ಲು ಬೆಳ್ಕೊಂಡಿದೆ, ಮೇಲ್ಗಡೆ ನೋಡೋಂಥದ್ದು ಏನೂ ಸಿಗಲ್ಲ. ಸೊ ಮುಂಚೆ ಆದರೂ ಬೆಂಕಿ ಹಚ್ಚುತ್ತಿದ್ರು, ಸೊ ಈಗ ಏನೂ ಹಚ್ಚಲ್ಲ. ಸೊ ಫುಲ್ಲು ಹುಲ್ಲುಗಾವಲು. ಸೊ ಎತ್ತಾಗಿ ನೋಡಿದ್ರು ಹುಲ್ಲುಗಾವಲು. ಸೊ ಅಲ್ಲಿ ನಮ್ಮ ಕರ್ನಾಟಕ ಫ್ಲಾಗ್ ಸಿಕ್ತಲ್ಲ, ಅಲ್ಲಿಗೆ ಇದರ ಡೆಸ್ಟಿನೇಷನ್ನು. ಸೊ ಗೈಸ್ ಇಲ್ಲಿ ಹೋಗೋಕ್ಕಲ್ಲ, ಕಾರಣ ಏನು ಅಂದರೆ ಸ್ಲಿಪ್ಪರ್ ಹಾಕಿಲ್ಲ. ಸೊ ನೋಡಿ ಕುಯ್ಕೊಂಡಿದೆ, ಕಾಯ ಬೇರೆ ಆಗಿದೆ, ರಕ್ತ ಬೇರೆ ಬರ್ತಿದೆ. ಸೊ ಎತ್ತಾಗಿ ನೋಡಿದ್ರು ಬರೀ ಹುಲ್ಲುಗಾವಲು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಹೇಮಗಿರಿ ಬೆಟ್ಟ. ಸೋಲೋ ಆಗಿ ಬಂದಿರೋದು, ಜೊತೆಲಿ ಯಾರೂ ಬೆಟ್ಟ ಹತ್ತಿಲ್ಲ. ಆದ್ದರಿಂದ ಕೆಲವು ಕಡೆ ತುಂಬ ಟಫ್ ಇರೋ ಕಡೆ ಸೊ ಕ್ಯಾಮ್ರಾನ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅದನ್ನು ಒಂದು ಸಲ ಟ್ರೈ ಮಾಡ್ತೀವಿ. ಸೊ ಯಾರನ್ನಾರು ಒಬ್ಬನ ಜೊತೆಲಿ ಕರ್ಕೊಬಂದು. ಸದ್ಯಕ್ಕೆ ಈಗ ನನ್ನ ಜೊತೆ ಯಾರೂ ಇಲ್ಲ. ಸೊ ಬೆಟ್ಟದ ಮೇಲೆ ಇರೋದು ನಾನು ಒಬ್ಬನೇ, ಯಾವ ಕಡೆಯಿಂದನಾದ್ರು ನೋಡ್ಕೊಳ್ಳಿ, ಒಬ್ಬನೇ ಇರೋದು. ಸೊ ಬನ್ನಿ ಆ ಕಡೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಅಡುಗೆಗಳು ಅಂದರೆ ನಲ್ಲಿಕಾಯಿ ಒಗ್ಗರಣೆ, ಈ ಕಲ್ಲಂಗಡಿ ಹಣ್ಣು, ಏನು ಜಾಕ್ ಫ್ರೂಟ್ ಅಂತಾರಲ್ಲ, ಹಲಸಿನ ತೊಳೆ ತಗೊಬಂದು ಕುಯ್ಕೊಂಡು ತಿಂತಾಯಿದ್ದ ಜಾಗ ತೋರಿಸ್ತೀನಿ. ಸೊ ಆ ಜಾಗ ಹೇಗಾಗಿದೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನೋಡ್ಕೊಬರೋಣ. ನಾನು ಇದು ಒಂದು ಕಲ್ಯಾಣಿ, ನೀರನ್ನ ಶೇಖರಣೆ ಮಾಡೋಕ್ಕೆ ಇಟ್ಕೊಂಡಿರೋ ಕಲ್ಯಾಣಿ. ಸೊ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ, ಸಿಮೆಂಟಲ್ಲಿ ಇಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋದು. ಸೊ ಈ ಕಡೆಯೂ ಫಾರೆಸ್ಟ್. ಆಗಲೇ ಹೇಳಿದ್ನ ನಾನು ಕೆಳಗಡೆ ಇದ್ದಾಗ. ಸೊ ನೋಡಿ ಇದೇ ಫಾರೆಸ್ಟು. ಸೊ ಪಕ್ಕದಲ್ಲಿ ಊರೇ, ಆ ಕಡೆ ಬೈಪಾಸ್ ಇದೆ. ಇಲ್ಲಿ ನಮ್ಮ ಕರ್ನಾಟಕ ಬಾವುಟ ರಾರಾಜಿಸ್ತಾ ಇದೆ. ಸೊ ಬನ್ನಿ ಅಲ್ಲೇನಿದೆ ನೋಡ್ಕೊಂಡು ಬರೋಣ. ಗಾಯ್ಸ್ ಚಪ್ಪಲಿ ಹಾಕಿಲ್ದೆ ಕಾಲು ಬೇರೆ ಕುಯ್ಕೊಂಡಂಗೆ ಆಗಿದೆ. ಸೊ ಗೈಸ್ ಇದ್ರ ಒಳಗಡೆ ಏನೂ ಇಲ್ಲ. ಸೊ ಅಲ್ಲಿ ಕೆಳಗಡೆ ತೋರಿಸಿದ್ನಲ್ಲ. ಸೊ ನೋಡಿ ಇಲ್ಲೊಂದು ಒಳ್ಕಲ್ಲು, ಇಲ್ಲೂ ಒಂದು ಒಳ್ಕಲ್ಲು. ಸೊ ಇಲ್ಲಿ ನೋಡಿ ಬೆಟ್ಟದ ಮೇಲೆ ಯಾವ ರೀತಿ ಕಸಗಳನ್ನ ಹಾಕಿದ್ದಾರೆ. ಸೊ ಈ ಬೆಟ್ಟದ ಮೇಲೆ ಜನಗಳು ಬರೋದೇ ಕಡಿಮೆ, ಅದರಲ್ಲೂ ಕಸಗಳು ಮಾತ್ರ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಕುರ್ಕುರೆ ಕವರ್ಗಳಂತೆ ಏನು ಬೇಕು ಎಲ್ಲ ಇಲ್ಲೇ ಇದೆ. ಸೊ ನೋಡಿ ನಮ್ಮ ಕರ್ನಾಟಕ ಬಾವುಟ. ಸೊ ಇದು ಹುಲಿಯೂರು ದುರ್ಗ ಹೇಗೆ ಕಾಣಿಸ್ತಿದೆ. ಸೊ ಇಲ್ಲೊಂದು ಕೆರೆ ಇದೆ, ಇದು ಹುಲಿಯೂರು ದುರ್ಗ. ಸುತ್ತ ಎತ್ತಾಗಿ ನೋಡಿದ್ರು ಬೆಟ್ಟ ಗುಡ್ಡಗಳ ಪ್ರದೇಶನೇ. ಬನ್ನಿ. ಅಪ್ಪ ಕಾಲು ಬೇರೆ ನೋವ್ತಾ ಇದೆ, ಒಳ್ಳೆ ಗಾಳಿ ಬೀಸ್ತಾ ಗಾಯ್ಸ್. ಒಳ್ಳೆ ನಿದ್ದೆ ಬರುತ್ತೆ ಈಗ ಮನಿಕೊಂಡ್ರೆ. ಇಲ್ಲಿ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯೋ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ ಹುಲಿಯೂರು ದುರ್ಗ ಹಳೆಪೇಟೆ. ಸೊ ಈ ಕಡೆ ಕಾಣ್ತಾ ಇದೆಯಲ್ಲ, ಇದೇ ಹೇಮಗಿರಿ ಬೆಟ್ಟ. ಸೊ ಗಾಯ್ಸ್ ಸಂಕ್ರಾಂತಿ ಹಬ್ಬ ಇನ್ನೇನು ಬಂತು, ಇನ್ನೊಂದು 10 ದಿನದಲ್ಲಿ ಆ ಬೆಟ್ಟದಲ್ಲಿ ತುಂಬ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತೆ. ಸೊ ಅದ್ರದ್ದು ವೀಡಿಯೋನು ನಮ್ಮ ಚಾನಲ್ ಬರುತ್ತೆ. ಸೊ ನೋಡಿ. ಸೊ ನಮ್ಮೂರು ಹುಡುಗರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಗಾಯ್ಸ್ ಒಬ್ಬೊಬ್ಬನೇ ಬಂದಿದ್ದೀನಿ, ರಿಸ್ಕ್ ತಗೊಳ್ಳೋದು ಬೇಡ, ಯಾವುದಾದ್ರೂ ಹಾವು ಗೀವು ನೋಡಿ ಗಾಯ್ಸ್. ಈಗ ನಾನು ನಿಂತಿದ್ದೀನಲ್ಲ ಈ ಜಾಗದಲ್ಲೇ ನಾವು ಚೈಲ್ಡ್ಹುಡ್ ಅಂದರೆ ನಮ್ಮ ಬಾಲ್ಯದಲ್ಲಿ ಅಡುಗೆ ಅಂದರೆ ನಲ್ಲಿಕಾಯಿನ ರೋಸ್ಟ್ ಮಾಡಿ, ಸೊ ನಲ್ಲಿಕಾಯಿ ಗೊತ್ತಾ, ಸೀನ್ ನಲ್ಲಿಕಾಯಿ ಅಂದರೆ ಮನೆಗಳ ತವ ಹಾಕಿರ್ತೀವಲ್ಲ ಆ ನಲ್ಲಿಕಾಯಿನ ರೋಸ್ಟ್ ಮಾಡಿಕೊಂಡು, ಮತ್ತು ಜಾಕ್ ಫ್ರೂಟ್ಸ್ ಅಂದರೆ ಜಾಕ್ ಫ್ರೂಟ್ಸ್ ಅಂದರೆ ಹಲಸಿನ ಹಣ್ಣನ್ನ ಇಲ್ಲಿ ಕುಯ್ಕೊಂಡು ತಿಂದ್ಕೊಂಡು, ಕಲ್ಲಂಗಡಿ ಹಣ್ಣು ತಿಂದ್ಕೊಂಡು ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಇಲ್ಲಿ ಕುಂತ್ಕೊಂಡ್ರೆ ಯಾವ ರೇಂಜಿಗೆ ಫೀಲ್ ಆಗ್ತಿತ್ತು ಅಂದರೆ ನಮ್ಗೆ ಯಾವುದು ಬೇಡಪ್ಪ, ನಾವು ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಒಂದು ಫೀಲು ಈ ಬೆಟ್ಟದಲ್ಲಿ ನಮಗೆ ಬಾಲ್ಯದಲ್ಲಿ ಆಯ್ತಿತ್ತು. ಸದ್ಯಕ್ಕೆ ಈಗ ನಮಗೆ ಈ ಬೆಟ್ಟ ಹತ್ತಕ್ಕೆ ಯಾರೂ ಕಂಪ್ನಿಗಳಿಲ್ಲ, ಕಾರಣ ನೋಡಿದ್ರಲ್ಲ ಯಾವೊಂದು ಫೋನ್ ಮಾಡಿದ್ರು ಬರೋಲ್ಲ. ಈಗ ನಾನು ಒಬ್ಬನೇ ಬಂದಿದ್ದೀನಿ ಬೆಟ್ಟ ಹತ್ತಕ್ಕೆ. ಸೊ ಹೇಗಿದೆ ಬೆಟ್ಟ? ಸೊ ಇನ್ನೂ ಗೈಸ್ ಮುಂದೆ ಇದೆ, ಬಟ್ ಎಲ್ಲ ಒಣಗೋಗಿರೋದ್ರಿಂದ ಎಲ್ಲ ಕಡೆ ಹುಲ್ಗಾಲು, ಸೊ ಸ್ವಲ್ಪ ಜಾರುತ್ತೆ. ಸೊ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸೊ ಇರೋದು ಒಬ್ಬನೇ ಮಕ್ಕಳು. ಸೊ ನಾವು ಇನ್ನೂ ಕೆಲವು ವೀಡಿಯೋಗಳನ್ನ ಮಾಡಿ ನಿಮಗೆಲ್ಲ ತೋರಿಸ್ಬೇಕು. ಸೊ ನೋಡಿ, ಇಲ್ಲಿಂದ ಕೆಳಕ್ಕೆ ಸ್ಟೀಫ್ ಆದರೆ ಬಾಡಿ ಸಿಗುತ್ತೆ, ಪ್ರಾಣ ಇರಲ್ಲ ಅಷ್ಟೇ ಬಾಡಿನಲ್ಲಿ. ಇಲ್ಲಿನ ಕೆಳಕ್ಕೆ ಏನಾದ್ರು ಬಿದ್ದರೆ ನಾವು ಕಾಣ್ತಾ ಇದೆಯಲ್ಲ, ಇಲ್ಲಿನ ಕೆಳಗೆ ಬಿದ್ದರೆ ಬಾಡಿ ಸಿಗುತ್ತೆ, ಬಾಡಿಗೇನಿಲ್ಲ, ಬಟ್ ಪ್ರಾಣ ಇರಲ್ಲ ಅಷ್ಟೇ. ಸೊ ನೋಡಿ ಯಾವ ರೇಂಜ್ ಹ್ಯೂಮಿಡಿಟಿ ಇದೆ ಅಂದರೆ ಬೆವ್ತು ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್ ಇದಾಗಿತ್ತು ನಮ್ಮೂರಿನ ಬೆಟ್ಟ, ಕುಂಬಿ ಬೆಟ್ಟ. ಸೊ ಚೆನ್ನಾಗಿದೆ ಅನ್ಕೋತೀನಿ. ಸೊ ಇನ್ನೂ ಒಂದು ಡೀಟೇಲಾಗಿ ವೀಡಿಯೋ ಮಾಡ್ಬೋದು, ಒಬ್ಬ ಯಾರೋ ಸ್ನೇಹಿತ ಕ್ಯಾಮ್ರಾ ಹಿಡ್ಕೊಂಡು ಆಪ್ರೇಟ್ ಮಾಡಿದ್ರೆ. ಸೊ ಸೋಲೋ ಆಗಿ ಮಾಡ್ತಾಯಿದ್ದೀನಿ, ಯಾರೂ ಸಹಾಯಕ್ಕಿಲ್ಲ ಈಗ ಸದ್ಯಕ್ಕೆ. ಹೇಗಿದೆ ನಮ್ಮೂರು ಬೆಟ್ಟ? ಸೊ ಗಾಯ್ಸ್ ಅಲ್ಲಿ ಕಾಣ್ತಿದೆಯಲ್ಲ ಅದೇ ಹೇಮಗಿರಿ ಬೆಟ್ಟ. ಸದ್ಯದಲ್ಲೇ ಅದ್ರದ್ದು ವೀಡಿಯೋನು ಬರುತ್ತೆ. ಗಾಯ್ಸ್ ಸದ್ಯಕ್ಕೆ ಇವಾಗ ಇಲ್ಲಿಗೆ ನಮ್ಮ ವೀಡಿಯೋನ ಮುಗಿಸ್ತೀನಿ. ಸೊ ಈಗ ಈ ಬೆಟ್ಟದಿಂದ ಇಳಿದು ಹೋಗೋಣ ಬನ್ನಿ. ಸೊ ಹೇಗೆ ಕಾಣ್ತಿದೆ ಕೆಳಗಡೆ ನನ್ನ ಊರು. ಸೊ ಇದು ನಮ್ಮ ಊರು ಹುಲಿಯೂರು. ಸೊ ನೀವು ಹೊಸ್ದಾಗಿ ಏನಾದರೂ ಈ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಇಳಿಯೋಣ. ಸೊ ಇಳಿಯೋದನ್ನ ಪೂರ್ತಿ ವೀಡಿಯೋ ಮಾಡಲ್ಲ. ಸೊ ನಾನು ಸ್ಟೀಪ್ ಇರ್ತದೆ ಅಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ. ಸೊ ಗಾಯ್ಸ್ ಈಗ ನಾವು ರಿಟರ್ನ್ ಹೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕ ಬೋಟ. ಸೊ ದಾರಿ ಹೇಗಿದೆ ನೋಡಿ. ಸೊ ಬ್ರೋ ಹ್ಯಾಬಿಟ್ಸ್ ಅಂತ. ಸೊ ಈಗ ಇಳಿದು ಹೋಗೋಣ. ಸೊ ಗಾಯ್ಸ್ ಇಳಿಯೋದು ತುಂಬ ಈಸಿನೇ, ತುಂಬ ಕಷ್ಟ ಏನಿಲ್ಲ. ಹಾಗೆ ಇನ್ನು ತಿಳ್ಕೊಬಿಡಿ, ಇದು ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲ. ಸೊ ಇದು ಈ ಬೆಟ್ಟದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಮಾಡಿಲ್ಲ. ಸೊ ಬೆಟ್ಟನ ಹತ್ತಿ ಟ್ರೆಕ್ಕಿಂಗ್ ಥರ ಫೀಲು. ಸೊ ಬೆಟ್ಟ ಹತ್ತೋದು ಎಷ್ಟು ರಿಸ್ಕ್ ಇರುತ್ತೆ, ಎಷ್ಟು ಈಸಿ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಲ್ಲ, ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡೋದ್ಕೊಂಡ್ರೆ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡೋದು. ನಾವು ಈ ಟ್ರೆಕ್ಕಿಂಗಲ್ಲಿ ಯಾವ ರೀತಿ ಕಷ್ಟಗಳನ್ನ ಅನುಭವಿಸ್ತೀವಿ ಅಂತ. ಸೊ ನೋಡಿ, ಕುಡಿಯೋಕ್ಕೆ ನೀರು ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಮಳೆ ಇಲ್ಲದಿರೋದ್ರಿಂದ ಈ ವರ್ಷ ನಮ್ಮೂರಲ್ಲಿ ಅಷ್ಟು ಮಳೆ ಬಿದ್ದಿಲ್ಲ, ಆದ್ದರಿಂದ ಇಲ್ಲಿ ನೀರೇ ಇಲ್ಲ ನೋಡಿ. ಇಲ್ಲಿ ಬಂದರು ಹಿಂಗಾಸ್ ಬಂದರೆ ಗೈಸ್ ಈಗ ಅಲ್ಲೋಗಿ ಕೆಳಗೆ ಹೋಗಿ ಸಿಗ್ತೀನಿ. ಸೊ ಇದೆಲ್ಲ ವೀಡಿಯೋ ಮಾಡ್ಕೊಂಡು ಇಳಿಯೋಕ್ಕಾಗಲ್ಲ. ಸೊ ನೋಡಿ ಹೆಂಗಿದೆ ಪಾತು, ದಾರಿನೇ ಇಲ್ಲ, ಬರೀ ಕಾಯಿಲ್ಗೆ ಕುಯ್ಕೊಂಡಿದೆ, ರಕ್ತ ಬರ್ತಿದೆ, ಬ್ಲೀಡಿಂಗ್ ಆಗ್ತಿದೆ. ಸೊ ಇಳಿದು ಹೋಗ್ತೀನಿ ಗೈಸ್. ಇಲ್ಲೀಗ ಇಳಿದು ಹೋಗೋದೇ ದೊಡ್ಡ ಹಿಂಸೆ. ಸೊ ಇಷ್ಟೇ. ನೋಡಿ ಹೇಗಿದೆ ಜಾಗ. ಸೊ ಇಲ್ಲಿಂದ ಇಳಿದು ಹೋಗ್ಬಿಟ್ಟು ಕೆಳಗಡೆ ಸಿಗ್ತೀನಿ ಗೈಸ್. ಇಳ್ಕೊಂಡು ಬಂದೆ. ಸೊ ನೋಡಿ ಹೇಗಿದೆ, ಇಲ್ಲಿಂದ ಇಳ್ಕೊಂಡು ಬಂದಿದ್ದೀನಿ. ಈಗ ನೋಡಿ ದಾರಿ, ಇಲ್ಲಿಂದ ಇಳ್ಕೊಂಡು ಇಲ್ಲಿಂದ ಬಂದಿದ್ದೀನಿ. ನೋಡಿ ಹೆಂಗಿದೆ ರೋಡು, ಇಲ್ಲ ಸಿಳ್ದು ಈ ಕಡೆಯಿಂದ ಬರಬೇಕು.